ನಮ್ಮ ತಂದೆಯವರು ಸಾವು ನಮಗೆಲ್ಲ ಆಘಾತ ತಂದಿದೆ. ಏನಾದರೂ ಶಿಸ್ತುಬದ್ಧ ರಾಜಕಾರಣ ಅಂದರೆ ಪ್ರತಿದಿನ ನನಗೆ ಮನೆಯಲ್ಲಿ ಬೈಗಳು ಇರ್ತಾಯಿತ್ತು. ಯಾಕಂದರೆ ಅವರು ಶಿಸ್ತು ಅಂದರೆ ನಾರಾಯಣಸ್ವಾಮಿ ಅಣ್ಣವರು ನಾವಿಬ್ಬರು ಮಕ್ಕಳೇನಿದ್ದೀವಿ, ದೊಡ್ಡ ಮಗ ಅಂತಲೇ ಕಲಿತಿದ್ರು. ಏನೇ ಅವರು ಕಷ್ಟ ಸುಖ ಹೇಳ್ಕೊಬೇಕಂದ್ರು ನಾರಾಯಣಸ್ವಾಮಿ ಅಣ್ಣ, ಮುದ್ದನಮೇಗೌಡರು, ರಾಜಣ್ಣವರು ಇವ್ರು ತಿಳಿಸಲೇಬೇಕು. ಇವ್ರ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಿ ಮುಂದಕ್ಕೆ ಹೋಗ್ತಿದ್ರು. ಪ್ರಾಮಾಣಿಕತೆಗೆ ನಮ್ಮ ತಂದೆಯವರು ತುಂಬ ಹೆಚ್ಚು ಒಲವನ್ನು ಕೊಟ್ಟಿದ್ದರು. ಬಡವರಂದರೆ ಹೆಚ್ಚಿಗೆ ಪ್ರೀತಿಸ್ತಿದ್ವಿ. ಇವತ್ತು ಈ ನೋಡ್ರಿ, ಇಲ್ಲಿ ಬಂದಿರೋರು ನೋಡಿ, ಬಡವರಂದರೆ ಕಡು ಬಡವರು, ಅವ್ರಿಗೆ ಊಟಕ್ಕೂ ಕಷ್ಟ ಆಗೋ ಅಂಥವ್ರು ಹೂವಿನಾರ ಇಟ್ಕೊಂಡು ಬಂದಿದ್ದಾರೆ. ಅಂದರೆ ಅವರ ಆ ಹೃದಯದಲ್ಲಿ ನಮ್ಮ ತಂದೆಯವರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನನಗಂತೂ ಒಂದು ಆಘಾತ ಏನಂದರೆ 80% ತಾಲೂಕಿನ ಸಮಸ್ಯೆ ಆಗ್ಬೋದು, ಎಲ್ಲ ರೀತಿ ವ್ಯವಸಾಯ ಆಗ್ಬೋದು, ಎಲ್ಲವರು ಇವತ್ತು ಒಂದೇ ಸಲ ನನ್ನ ತಲೆ ಮೇಲೆ ಭಾರವನ್ನು ಹೊರಿಸ್ಬಿಟ್ರು. ನಾನು ನಮ್ಮ ತಂದೆಯವರು ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಹೇಳ್ತಾಯಿದ್ರು, ಏನಪ್ಪ ವೆಂಕಟರಮಣಪ್ಪ, ರಾಜಣ್ಣವರು ನಮ್ಮ ತಂದೆಯವರಿಬ್ಬರು ಅಂತ ಮೂವರೇ ಇದ್ವಿ, ಏನಯ್ಯ ನೀನು ಆರಾಮಾಗಿ ಮಗನ್ನ ಓಡಾಡಕ್ಕೆ ಬಿಟ್ಟು ನೀನು ಎಲ್ಲ ನಿನ್ನ ತಾಲೂಕೆಲ್ಲ ನಿಭಾಯಿಸ್ತೀಯ, ಏನೋ ಅದೃಷ್ಟ ಮಾಡಿದ್ದಾನಪ್ಪ ನಿನ್ನ ಮಗ, ನನಗೂ 80 ವರ್ಷ, ನಿನಗೂ 80 ವರ್ಷ, ನಾನು ನಿನ್ನ ಥರ ತೋಟದಲ್ಲಿ ಸೆಟ್ಲಾಗಬೇಕಂತಿದ್ದೀನಿ ಅಂತ ತುಂಬ ಪ್ರೀತಿಯಿಂದ ಮಾತಾಡ್ಕೊಂಡು ರಾಜಣ್ಣವರು ನಮ್ಮ ತಂದೆಯವರು. ಬಟ್ ಈ ಶಕ್ತಿ, ಆ ಜನಗಳನ್ನ ಕಾಪಾಡೋ ಶಕ್ತಿ ನನಗೂ ಕೊಟ್ಟಿದ್ದಾರೆ. ಹೆಚ್ಚಿಗೆ ಜವಾಬ್ದಾರಿ ಜಾಸ್ತಿ ಆಯಿತು. ಹಾಗಾಗಿ ನಮ್ಮ ತಂದೆಯವರ ಮಾರ್ಗದಲ್ಲಿ ನಾನು ಏನಿಲ್ಲ, ಅವರು ಸ್ವಲ್ಪ ಅಡ್ಡವಾದಿ. ನಮ್ಮ ತಂದೆಯವ್ರ ಮನೆಯೆಲ್ಲ ಚೆಕಪ್ ಮಾಡಿಸಿದ್ವಿ. ನಾರಾಯಣಸ್ವಾಮಿ ಅಣ್ಣವರೇ ಕರ್ಕೊಂಡೋಗಿ ಅವರು ಸಲಹೆ ತಗೊಂಡು ಎಲ್ಲ ಚೆಕಪ್ ಮಾಡಿದ್ವಿ, ಚೆನ್ನಾಗಿತ್ತು. ಆಕ್ಸಿಜನ್ ಮಾತ್ರ ಸ್ವಲ್ಪ ಬ್ರೀತಿಂಗ್ ಕಮ್ಮಿ ಆಗಿತ್ತು, ಬಟ್ ಸರಿ ಹೋಗಿತ್ತು. ಅವತ್ತು ರಾತ್ರಿ ಬಂದರು, ಬೆಳಗ್ಗೆನೇ ಬೋರ್ವೆಲ್ಲು ಕೊರ್ಸಕ್ಕಂತೇಳಿ 24 ಗಂಟೆ ಅವರು ಊಟ ತಿಂಡಿ ನಿದ್ದೆನೇ ಇಲ್ಲ, ಕಾರಲ್ಲೇ ಕೂತ್ಕೊಂಡು 24 ಅವರ್ಸು. ಬೆಳಗ್ಗೆ 6 ಗಂಟೆಗೆ ಬಂದರು, ಆಕ್ಸಿಜನ್ ಅರ್ಧ ಗಂಟೆ ಹಾಕ್ಕೊಂಡ್ರು, ತಿರ್ಗಾ ನಾನು ಮಲಗಿದ್ದೀನಿ, ಹೊಟ್ಟೋಗಿದ್ದಾರೆ. ಕಾಲು ಹಿಡ್ಕೊಂಡು ಬೇಡ್ಕೊತೀನಪ್ಪ, ನಿಂಗೆ ಆರೋಗ್ಯ ಸರಿ ಇಲ್ಲ, ಬೇಡ 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 ಅಂದರು. ನಿಮ್ಗೆ ಏನು ಗೊತ್ತಾಗಲ್ಲ, ನಡೀರಿ, ಯಾರು ಕೆಲಸ ಮಾಡಿಸ್ತಾರೆ ಅಂತೇಳಿ ಬೇಜಾರು ಮಾಡಿಕೊಂಡ್ರು. ನಾನು ಈ ವಿದ್ಯಮಾನ ಆಗ್ತಿದ್ದಲ್ಲ, ಬೆಂಗಳೂರಿಗೆ ಹೋದೆ, ಮಾದರಿಷ್ಟ ತರಿಸ್ಕೊಂಡ್ವಿ. ದೇವ್ರ ದಯದಿಂದ ಮುಂದಿನ ಕಾರ್ಯ ಸರ್. ಈಗ ರಾಜಕೀಯದ ಮೇಲೆ ಅವರು ಹೇಳಲ್ಲ, ಅವ್ರು ಯಾವತ್ತೂ ರಾಜಕೀಯದಿಂದ ಓದೋರಲ್ಲ, ಅಧಿಕಾರದಿಂದ ಓದೋರಲ್ಲ. ಪ್ರಾಮಾಣಿಕತೆ ಏನಂದ್ರೆ ಅವರು ಹೇಳಿ ಟೈಮ್ ಬಂದಿಲ್ಲ, ಆಸ್ಪತ್ರೆಗೆ ಬಂದಿಲ್ಲ. ಆಕ್ಸಿಜನ್ ಸ್ವಲ್ಪ ಬ್ರೀತಿಂಗ್ ಸಮಸ್ಯೆ ಆಗಿ ಸೆಂಟೆಟ್ ಆಗಿತ್ತು. ಡಾಕ್ಟ್ರು 10 ಗಂಟೆಯಲ್ಲಿ ಕರೆ ಮಾಡಿ ಹೇಳಿದ್ರು, ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡೋಣ, ಆಕ್ಸಿಜನ್ ಲೆವೆಲ್ ಕರೆಕ್ಟ್ ಇದೆ, ಏನು ಸಮಸ್ಯೆ ಇಲ್ಲ. ಆಗ ದಿನದಲ್ಲಿ 3 ಬಾರಿ ಅರ್ಧ ಗಂಟೆ ಆಕ್ಸಿಜನ್ ತೊಗೊಂಡ್ರೆ ಸರಿ ಹೋಗುತ್ತೆ. ಬೆಳಗಿನ ಜಾವ 4:45 ಫೋನ್ ಮಾಡಿ 6 ಗಂಟೆಗೆ ಅಡ್ಮಿಟ್ ಮಾಡಿ, ಸಾಯಂಕಾಲ ಜಾವ 5 ಗಂಟೆಗೆ, ಮುಂಚಿನ ದಿನ 6 ಗಂಟೆಗೆ ಅಡ್ಮಿಷನ್, ನೆಕ್ಸ್ಟ್ ಡೇ ಮಾರ್ನಿಂಗ್. ಈಗ ನೆಕ್ಸ್ಟ್ ಇಲ್ಲ ಇದೆ ಸಿದ್ದರಾಮಯ್ಯ ಅವರು ಇಲ್ಲ, ಆ ಥರ ಏನಿಲ್ಲ ಇದೆ. ಅಂದರೆ ರಾಜಣ್ಣವರು, ಮುದ್ದನಮೇಗೌಡರು, ನಾರಾಯಣಸ್ವಾಮಿ ಇವರು ಮೂವರು ಆತ್ಮೀಯರಂದ್ರೆ ಅವ್ರ ಹತ್ರ ಡಿಸ್ಕಸ್ ಮಾಡಿದೆ, ಹೆಜ್ಜೆನೂ ಇರ್ತಿರ್ಲಿಲ್ಲ. ಸಿದ್ದರಾಮಯ್ಯನ ಪಟ್ಟ ನಿರಾಭಿಮಾನಿ. ನಮ್ಮ ತಾಯಿ ಸಮಾಧಿ ಪಕ್ಕದಲ್ಲಿ ಹನುಮಂತನಹಳ್ಳಿ ತೋಟದ ಮನೆ. ಎಷ್ಟು ಗಂಟೆಗೆ ಸರ್? CM ಬಂದು ಹೋಗಿದ್ದ ತಕ್ಷಣ ಬ್ಯಾರಿಕೇಡ್ ಹಾಕ್ಸಿ